ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರೇ, ಈ ದಿನ ನೋಡೋದ್ರಲ್ಲಿ ಬಹಳ ಸಂತೋಷವನ್ನಾಗಿದ್ದೇನೆ. ಪ್ರೀತಿ ಉಳಿದ ಮಕ್ಕಳೇ, ಈ ದಿನಗಳಲ್ಲಿ ನೋಡೋದಾದ್ರೆ ಎಲ್ಲ ಕಡೆ ಆಶೀರ್ವಾದ ಬೇಕೆಂಬುದಾಗಿ ಎಲ್ಲ ಕಡೆ ಓಡಾಡ್ತಾರೆ. ಹೌದು ಪ್ರೀತಿದ ಮಕ್ಕಳೇ, ಆಶೀರ್ವಾದ ಎಂಬುದು ಬಹಳ ಮುಖ್ಯವಾಗಿದೆ. ಆದರೆ ಆತ್ಮಿಕವಾಗಿ ಒಂದು ಆಶೀರ್ವಾದ, ಲೌಕಿಕವಾದ ಒಂದು ರೀತಿಯ ಆಶೀರ್ವಾದ ನೋಡೋದಾದ್ರೆ, ಲೌಕಿಕವಾಗಿ ರೀತಿಯ ಆಶೀರ್ವಾದ ಏನಂದ್ರೆ, ನನಗೆ ಎಲ್ಲವನ್ನು ಬೇಕು ಕೊಟ್ಟರೆ ಆಶೀರ್ವಾದ, ಕಾರ್ ಇದ್ರೆ, ಮನೆ ಇದ್ರೆ ಆಶೀರ್ವಾದ ಎಂದು ಹೇಳ್ಬೋದು. ಆದರೆ ದೇವರು ಆತ್ಮಿಕವಾಗಿ ನೋಡೋದಾದ್ರೆ, ಅಬ್ರಹಾಮನ ಜೀವಿತ ನೋಡೋದಾದ್ರೆ ಪ್ರೀತಿದ ಮಕ್ಕಳೇ, ಆತನಿಗೆ ಒಂದು ಮಗ ಹುಟ್ಟಿದ ತಕ್ಷಣ ಇಸಾಕನಿಗೆ ಬಲಿ ಕೊಡು ಎಂಬುದಾಗಿ ಕೇಳ್ತಾರೆ ಯೇಸು ಸ್ವಾಮಿ. ಆದರೆ ಭಯ ಪಡ್ತಾನೆ, ಅಯ್ಯೋ ದೇವರೇ, ಇವಾಗೇ ಹುಟ್ಟಿದೆ ಮಗು, ಆದ್ರೆ ಹೇಗಪ್ಪ ಬಲಿ ಕೊಡ್ಲಿ ಎಂಬುದಾಗಿ, ನಾನು ನಿನ್ನನ್ನು ಆಶೀರ್ವದಿಸ್ತೀನಿ, ನಿನ್ನ ನಂಬಿಕೆ ನಾನು ನೋಡ್ತೀನಿ ಎಂಬುದಾಗಿ ಅಬ್ರಹಾಮನ ಕೇಳ್ತೇನೆ. ಹೌದು ಪ್ರೀತಿದ ಮಕ್ಕಳೇ, ಈ ದಿನಗಳಲ್ಲಿ ನಾವು ಯಾವ ರೀತಿ ಆಶೀರ್ವಾದ ಹೊಂದಬೇಕು ಎಂಬುದು ತೀರ್ಮಾನ ಮಾಡ್ಕೊಳ್ಬೇಕು. ಅಬ್ರಹಾಮನಾಗಿ ಜೀವಿಸಬೇಕು. ದೇವರೇ, ನಾನು ಕೂಡ ಅಬ್ರಹಾಮನಾಗಿ ನನ್ನ ಮಗನ ಕೂಡ ನಾನು ನಿನ್ನಲ್ಲಿ ಅರ್ಪಿಸ್ತೀನಿ, ನಿನಗೆ ಉಪಯೋಗಿಸುವಂತೆ ಸಹಾಯ ಮಾಡಿ ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡ್ತೇನೆ. ನಮ್ಮನ್ನು ಆಶೀರ್ವದಿಸುವಂತ ದೇವರು, ಅವರು ಎಂದೂ ಕೈ ಬಿಡುವುದಿಲ್ಲ. ಆದಿಕಾಂಡ 22ನೇ ಅಧ್ಯಾಯ 1-6 ವಾಕ್ಯವನ್ನು ನೋಡುವುದಾದ್ರೆ, ಅಬ್ರಹಾಮನು ಬಲಿಯನ್ನ ಕೊಡ್ತಾನೆ. ಅದೇ ತರ ದೇವ ಮಕ್ಕಳೇ, ಇಂದು ಅಬ್ರಹಾಮನೇ ಅವನಿಗೆ ಏನು ಮಾಡಬೇಡ, ನಿನ್ನ ನಂಬಿಕೆಯನ್ನು ನೋಡಿದ್ದೀನಿ ಎಂಬುದಾಗಿ ದೇವರು ಹೇಳ್ತಾರೆ. ಹೌದು ಪ್ರೀತಿದ ಮಕ್ಕಳೇ, ನಾವು ತೀರ್ಮಾನ ಮಾಡಿಕೊಳ್ಳಬೇಕು. ಅಬ್ರಹಾಮನಾಗೆ ನಾವು ನಂಬಿಕೆಯನ್ನು ಜೀವಿಸುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಮೇ ಗಾಡ್ ಬ್ಲೆಸ್ ಯು.